ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಜನ 15 ವರ್ಷಗಳ ದೀದಿ ಆಡಳಿತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಉಪಟಳ ಅತಿರೇಕಕ್ಕೇರಿ ಈಕೆ ಇದ್ರೆ ನಮಗೆ ಉಳಿಗಾಲ ಇಲ್ಲ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಮನಗಂಡು ಸುವೇಂದು ಅಧಿಕಾರಿ ಅವರಿಗೆ ಅಭೂತಪೂರ್ವವಾದಂತ ವಿಜಯವನ್ನು ಕೊಟ್ಟು ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ಮರುಕ್ಷಣದಿಂದಲೇ ಅಲ್ಲಿರುವಂತ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ತಮಗೆ ಸುರಕ್ಷಿತವಾದಂತ ನೆಲೆ ಸಿಗುತ್ತೆ ಅಂತ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಕಾಲ್ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಇಲ್ದೇ ಇದ್ರೇನಂತೆ ನಮ್ಮನ್ನ ಬ್ರದರ್ಸ್ ಅಂತ ಕಾಣುವಂತಹ, ಆ ರೀತಿ ನಮ್ಮನ್ನ ಟ್ರೀಟ್ ಮಾಡುವಂತಹ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸದಾ RSS ನ ದೂಷಣೆ ಮಾಡೋದನ್ನೇ ನಿತ್ಯ ಕಾಯಕ ಮಾಡಿಕೊಂಡಿರುವಂತಹ ಪ್ರಿಯಾಂಕಾ ಗೃಹ ಸಚಿವರಾಗಿದ್ದಾರೆ. ಹಾಗಾಗಿ ನಮಗೆ ಇದು ಒಂದು ಸುರಕ್ಷಿತ ನೆಲೆ ಕರ್ನಾಟಕ ಅಂತ ಅವರಿಗೆ ಮನಗಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ, ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿಗೆ, ನಮ್ಮ ರೈಲ್ವೆ ಸ್ಟೇಷನ್ಗೆ ದಂಡಾಗಿ ಹಿಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದು ಕಳೆದ 1 ತಿಂಗಳಿಂದಲೇ ಮಾಹಿತಿ ಇದೆ. ಅದ್ರ ಬಗ್ಗೆ ವಿಡಿಯೋಗಳು ಬಂದಿದ್ದಾವೆ. ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಗಳು ಹಾಕಿದ್ದಾರೆ. ಬಹಳಷ್ಟು ಜನ ನಾಗರಿಕರು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾಗರಿಕರ ಅಡ್ಡಗಟ್ಟಿ ಕೇಳಿದ್ದಾರೆ. ಎಲ್ಲ ಘಟನೆ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮಾತ್ರ ಬರೀ RSS ಅನ್ನ ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಅನ್ನೋದು ಯಾವುದು ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡ್ಕೊಂಡು KIDB ಜಾಗ ಹೊಡೆಯುವಂತ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂತ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KIDB ಜಮೀನ್ ಹೊಡಿಬೇಕು ಅಂದ್ರೆ ಅಂತ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸುಳ್ಳು ದಾಖಲೆಗಳನ್ನ ಕೊಟ್ಕೊಂಡು ಭೂಮಿಯನ್ನ ಪಡ್ಕೊಳ್ತಾರೆ. ಆದ್ರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂತ ಸಂಸ್ಥೆ. ಆ ಸಂಸ್ಥೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳುವಂತ ಕೆಲಸ ಬಿಟ್ರೆ ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮೈಸೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ. ಇದನ್ನ ನಮ್ಮ ಹಿಂದೂ ಪರ ಸಂಘಟನೆಗಳಾಗಿರುವಂತಹ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಜಾಗರಣ ವೇದಿಕೆಯ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ರೈಲ್ವೆ ಸ್ಟೇಷನ್ ಹೋಗಿ ಅವ್ರನ್ನ ಹಿಡಿದು ಅವ್ರ ಹತ್ರ ಒಂದೇ ತರನಾದಂತಹ ಅಡ್ರೆಸ್ ಇರುವಂತಹ, ಒಂದೇ ಡೇಟ್ ಗಳು ಮತ್ತು ಇಯರ್ ಗಳನ್ನ ಹೊಂದಿರುವಂತಹ ಅಡ್ರೆಸ್ ಗಳಿರುವಂತಹ ನಕಲಿ ಆಧಾರ್ ಕಾರ್ಡ್ ಗಳನ್ನ ಆಧಾರ ಸಮೇತವಾಗಿ ಹಿಡಿದು ಪೊಲೀಸರಿಗೆ ಒಪ್ಸಕ್ ಹೋದ್ರೆ ನೀವ್ಯಾರಿ ಚೆಕ್ ಮಾಡೋದಕ್ಕೆ, ನಿಮ್ಮನ್ನ ಯಾರಿಲ್ಲಿ ಒಳಗಡೆ ಬಿಟ್ಟಿರೋರು ಅಂತ ಹೇಳಿ ಪ್ಲಾಟ್ಫಾರ್ಮ್ ಟಿಕೆಟ್ ಇದ್ರು ಕೂಡ 5 ಜನ ನಮ್ಮ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮತ್ತು ಜಾಗರಣ ವೇದಿಕೆಯ ನಮ್ಮ ಮುಖಂಡರ ವಿರುದ್ಧ FIR ಹಾಕ್ಸಿರೋದಕ್ಕೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರೇ ಹೊಣೆಗಾರಿಕೆ. ಯಾಕೆಂದ್ರೆ ಅವ್ರ ಡೈರೆಕ್ಷನ್ ಮೇಲೆ ಮಾಡ್ತಾ ಇರೋಂಥದ್ದು ಇದು. ಇಲ್ಲಿ ಬಂದಿರೋರ್ನ ತಡೆಯುವ ಕೆಲಸನ ಮಾಡಿದ್ರೆ ಅವ್ರಿಗೆ ಮೆಚ್ಚುಗೆನ ಸೂಚದ್ ಬಿಡಿ, ಅವ್ರನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಪ್ರಿಯಾಂಕಾ ಖರ್ಗೆ ಮಾಡ್ತಾ ಇದ್ದಾರೆ. ಅದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿದೀವಿ. ನಮ್ಮ ಎಲ್ಲಾ ಮುಖಂಡರುಗಳು ಕೂಡ ಮಾತನಾಡಿದ್ದಾರೆ. ನಾನು ಮೈಸೂರಿಗರನ್ನು ಕೂಡ ಇಲ್ಲಿನ ಒಬ್ಬ ನಾಗರಿಕನಾಗಿ ಕೇಳ್ಕೊಳ್ತೀನಿ, ಪ್ರಿಯಾಂಕಾ ಖರ್ಗೆ ಅಂತಹ ಗೃಹ ಸಚಿವರು ಇರುವಾಗ, ಬ್ರದರ್ಸ್ ಅಂತ ಕರೆಯುವಂತ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಾಗ ಈ ತರ ಅಕ್ರಮ ವಲಸಿಗರು ನಿರಾತಂಕವಾಗಿ ಬರ್ತಾನೆ ಇರ್ತಾರೆ. ದಯವಿಟ್ಟು 200 ರೂಪಾಯಿಗೋ 300 ರೂಪಾಯಿಗೋ ಕೆಲಸದವ್ರು ಸಿಗ್ತಾರೆ ಅಂತ ಹೇಳಿ ತೀರಿಸ್ಕೊಳಕ್ ಹೋಗ್ಬೇಡಿ. ಇದು ಭವಿಷ್ಯಕ್ಕೆ ನಾವು ಗಂಡಾಂತರವನ್ನ ತಂದಿಟ್ಕೊಂಡಂಗಾಗುತ್ತೆ. ನಮ್ಮ ಕೊಡಗು, ಮಲೆನಾಡು ಭಾಗದವರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಈ ರೀತಿ ಬಂದವ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಯಾಕಂದ್ರೆ ಆಂತರಿಕ ಸುರಕ್ಷತೆಯನ್ನ ಕಾಪಾಡಬೇಕಾದಂತ ವ್ಯಕ್ತಿಗಳೇ ಅಕ್ರಮ ವಲಸಿಗರನ್ನು ಬರಮಾಡ್ಕೊಳ್ತಾ ಇರೋದ್ರಿಂದ ನೀವಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ 3 ರಾಜ್ಯಗಳು ಕಾಂಗ್ರೆಸ್ ಆಡಳಿತದಲ್ಲಿದ್ದಾವೆ. ಹಾಗಾಗಿ ಈ ಭಾಗದಲ್ಲಿ ಬ್ರದರ್ಸ್ ಅಂತ ಕರೆಯುವಂತಹ ಮುಖ್ಯಮಂತ್ರಿ ಇದ್ದಾರೆ. ನೀನು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಗೊತ್ತೇ ಇದೆ. ಅವರ ಕುಟುಂಬವನ್ನ ರಜಾಕರ್ ಸುಟ್ಟಾಕಿದ್ರು ಕೂಡ ಆತರ ರಜಾಕರ್ಸ್ತರ ಮನಸ್ಥಿತಿ ಇಟ್ಕೊಂಡಿರೋರ್ನೇ ಪೋಷಣೆ ಮಾಡ್ಕೊಂಡು ಕೂತಿದ್ದಾರೆ. ಇಂಥವರನ್ನ ರಕ್ಷಣೆಗೆ ಅವ್ರು ನಿಂತಿರುವಾಗ ನಮಗೆ ಇಲ್ಲೊಂದು ಸೇಫ್ ಝೋನ್ ಇದೆ ಅಂತ ಹೇಳಿ ಅವರು ನಿರಾತಂಕವಾಗಿ ಬರ್ತಾನೆ ಇದ್ದಾರೆ. ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಅಕ್ರಮವಾಗಿ ಬರ್ತಾ ಇದಾರೆ ಅಂತ ಸುದ್ದಿಗಳು ಬಿತ್ತರವಾದ್ರೂ ಕೂಡ ಬರ್ತಾ ಇದಾರೆ ಅಂತಂದ್ರೆ ನಮ್ಮವರೇ ಈ ರಾಜ್ಯವನ್ನು ಆಳ್ತಾ ಇದಾರೆ ಅಂತ ಅವರಿಗೂ ಚೆನ್ನಾಗಿ ಗೊತ್ತಿದೆ.